ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ, ಆರಾಮಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನಮ್ಮ ಮನೇಲಿ ಎಣ್ಣೆ ಬದ್ನಿಕಾಯಿ ಮಾಡಿದ್ದೀವಿ. ಸೊ ಅದನ್ನು ನಿಮ್ಮ ಒಟ್ಟಿಗೆ ಹಂಚ್ಕೋತಾ ಇದ್ದೀನಿ. ಉತ್ತರ ಕರ್ನಾಟಕ ಸ್ಪೆಷಲ್ ಅಂತಲೇ ಹೇಳ್ಬೋದು ಈ ಎಣ್ಣೆ ಬದನೆಕಾಯಿ. ಮೊದಲನೇದಾಗಿ ನಾನಿಲ್ಲಿ ಬದನೆಕಾಯಿ ತೊಗೋತಾ ಇದ್ದೀನಿ, ಓಕೆನಾ. ಹಾಗೆ ನಮ್ಮ ಚಾನಲ್ಗೆ ಯಾರೆಲ್ಲ ಹೊಸಬ್ರಿದ್ದೀರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಹಾಗೆ ಇದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳನ್ನ ನೋಡ್ಕೊಂಬೇಡ. ನಾನು ಒಂದು ಟೊಮೊಟೊ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ, ಬೆಳ್ಳುಳ್ಳಿ ಎಸಳು ಮತ್ತು ಈರುಳ್ಳಿ, ಕರಿಬೇವು, 1 ಟೀ ಸ್ಪೂನ್ ಆಗುವಷ್ಟು ಶೇಂಗಾ ಮತ್ತು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ಮೊದಲನೇದಾಗಿ ಬಿಳಿ ಎಳ್ಳು ಮತ್ತು ಶೇಂಗಾನ ಚೆನ್ನಾಗಿ ಹುರ್ಕೊಂಬಿಡೋಣ, ಓಕೆನಾ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಂಬಿಡೋಣ. ಹಸಿ ವಾಸನೆ ಏನು ಹೋಗೋವರೆಗೂ ಹುರ್ಕೊಂಡ್ರೆ ಸಾಕು, ಓಕೆನಾ. ಅದಾದ ನಂತರ ಒಂದು ಮಿಕ್ಸಿ ಜಾರಿಗೆ ಟೊಮೊಟೊ, ಕೊತ್ತಂಬರಿ, ಬೆಳ್ಳುಳ್ಳಿ ಎಸಳು, 1 ಚಿಕ್ಕ ಈರುಳ್ಳಿ ಹೆಚ್ಕೊಂಡಿದ್ದು, ಅದಾದ ನಂತರ ಹುರ್ಕೊಂಡಿರೋಂಥ ಶೇಂಗಾ ಮತ್ತು ಎಳ್ಳು ಹಾಕ್ಕೊಳ್ಳೋಣ, ಓಕೆನಾ. ಅದಾದ ನಂತರ 1 ಟೀ ಸ್ಪೂನಷ್ಟು ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕ್ಕೊಂಡಿದ್ದೀನಿ ನಾನು, ಓಕೆ. ಅದಾದ ನಂತರ ಗರಂ ಮಸಾಲ ಕೂಡ ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ಳಿ. ಅದಾದ ನಂತರ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ. 1.5 ಚಮಚದಷ್ಟು ತೊಗೊಂಡಿದ್ದೀನಿ ನಾನು. ನಿಮಗೆ ಖಾರ ಯಾವ ರೀತಿ ಬೇಕೋ ಅದರ ಅನುಸಾರ ನೀವು ಖಾರನ ಹಾಕ್ಕೋಬೋದು, ಓಕೆನಾ. ನಾನಿಲ್ಲಿ 1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗಲೇ ಮಸಾಲೆಲ್ಲ ಹಾಕ್ಕೊಂಬಿಡಿ, ಆಮೇಲೆ ಹಾಕ್ಕೊಳ್ಳೋದು ಬೇಡ. ಸೊ ರುಚಿಗೆ ತಕ್ಕಷ್ಟು ಉಪ್ಪು. ಅದಾದ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ನಾನು. ಅದಾದ ನಂತರ ಸ್ವಲ್ಪ ಪುದೀನ ಎಲೆ 1-2 4, ಓಕೆನಾ. ಅದಾದ ನಂತರ ಒಗ್ಗರಣೆಗೆ ಸ್ವಲ್ಪ 1-2 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆದ ನಂತರ ಕರಿಬೇವು ಮತ್ತು ಈರುಳ್ಳಿನ ಹಾಕ್ಕೊಳ್ಳಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲೇ ಬೇಯಿಸ್ಕೊಳ್ಳಿ ಅದನ್ನು, ಓಕೆನಾ. ಇದು ತುಂಬಾ ಕ್ವಿಕ್ಕಾಗಿ ಮಾಡೋವಂಥ ಒಂದು ರೆಸಿಪಿ, ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಇದನ್ನು ರೈಸ್ ಜೊತೆ, ಚಪಾತಿ ಜೊತೆ ಮತ್ತು ರೊಟ್ಟಿ ಜೊತೆ ನೀವು ಸೇವಿಸ್ಬೋದು, ಓಕೆನಾ. ಈ ರೀತಿ ಸ್ವಲ್ಪ ಗೋಲ್ಡನ್ ಬ್ರೌನ್ ನಿಮ್ಗೆ ಕಾಣ್ತಿರ್ಬೋದು. ಇಷ್ಟು ಬರೋಷ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ಆಯಿಲಲ್ಲಿ. ಅದಾದ ನಂತರ ಒಂದು ಅರ್ಧ ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆನೇ ಅರಿಶಿನ ಹಾಕ್ಕೊಳ್ಳಿ, ಓಕೆನಾ. ನೋಡಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಅದಾದ ನಂತರ ಒಂದೊಂದಾಗಿ ಬದನೆಕಾಯಿನ ಅದು ತುಂಬಿ ಸೊ ಅದರಲ್ಲಿ ಹಾಕ್ತಾ ಹೋಗಿ. ಈಗ ನೋಡಿ ಈ ರೀತಿ ಬದನೆಕಾಯಿ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಮಸಾಲ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳಿ ಅದು, ಓಕೆನಾ. ಸೊ ಎಲ್ಲ ಮಸಾಲನೂ ಅದಕ್ಕೆ ಹಾಕ್ತಾಯಿದ್ದೀನಿ ನಾನು, ಓಕೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಈಗ ಉಪ್ಪು ಎಲ್ಲ ಆವಾಗಲೇ ಹಾಕ್ಕೊಂಡಿದ್ದೀವಿ, ಮತ್ತು ನೀವು ಟೇಸ್ಟ್ ನೋಡ್ಕೊಂಬಿಟ್ಟು ಬೇಕಂದರೆ ಇನ್ನು ಸ್ವಲ್ಪ ಹಾಕ್ಕೊಳ್ಳಿ, ಓಕೆನಾ. ತುಂಬಾ ಟೇಸ್ಟಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ ಮನೆಯಲ್ಲಿ, ಓಕೆ. ಹಾಗೆ ಇದಕ್ಕೆ ಯಾವುದೇ ರೀತಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ನಾನು ಏನೂ ಹಾಕಿಲ್ಲ, ತುಂಬಾ ಸಿಂಪಲ್ಲಾಗಿ ತೋರಿಸಿದ್ದೀನಿ. ನೀವು ಕೂಡ ಒಂದು ಸರಿ ಟ್ರೈ ಮಾಡಿ, ಓಕೆ. ಈ ರೀತಿ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಆದ ನಂತರ ಆ ಮಿಕ್ಸಿ ಜಾರಲ್ಲಿ ಏನೆಲ್ಲ ಹತ್ತಿರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನೀರನ್ನು ಇದಕ್ಕೆ ಸೇರಿಸ್ಕೊಳ್ಳಿ, ಓಕೆ. ನೋಡಿ ತುಂಬಾ ಸಖತ್ತಾಗಿ ಕಾಣ್ತಾ ಇದೆ. ಅಷ್ಟೇ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪ ಏನದು ಪುದೀನ ಎಲೆ ಹಾಕ್ಕೊಂಡಿದ್ದೀವಲ್ಲ ಅದರ ಘಮ ಕೂಡ ತುಂಬಾ ಚೆನ್ನಾಗಿ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಕೊಡುತ್ತೆ ನಿಮಗೆ. ನೋಡಿ ಆಯಿಲೆಲ್ಲ ಬಿಟ್ಕೋತಾ ಇದೆ, ನಿಮಗೆ ಕಾಣಿಸ್ತಿರ್ಬೋದು. ಇವಾಗ ಮಿಕ್ಸಿ ಜಾರಲ್ಲಿ ಒಂದು ಟೀ ಕುಡಿಯೋ ಲೋಟದಲ್ಲಿ 1 ಲೋಟದಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಟ್ಬಿಡಿ. 5-6 ನಿಮಿಷದಲ್ಲಿ ಕುದಿಯುತ್ತೆ. ಸೊ ಕುದಿಲಿಕ್ಕೆ ಬಿಟ್ಬಿಡಿ, ಓಕೆನಾ.
ಇದನ್ನು ನೀವು ಚಪಾತಿ ರೊಟ್ಟಿ ಜೊತೆನೂ ತುಂಬಾ ಟೇಸ್ಟಾಗಿರುತ್ತೆ, ಚಪಾತಿ ಜೊತೆನೂ ಅಷ್ಟೇ ಟೇಸ್ಟಾಗಿರುತ್ತೆ. ಅದೇ ರೀತಿ ಗ್ರೇವಿ ಇರುತ್ತಲ್ಲ ರೈಸ್ನಲ್ಲಿ ಕೂಡ ಇದು ಹೊಂದ್ಕೊಳ್ಳುತ್ತೆ. ನಿಮ್ಗೆ ಯಾವ್ದು ಇಷ್ಟನೋ ಅದ್ರ ಜೊತೆ ನೀವು ಇದನ್ನು ಸೇವಿಸ್ಬೋದು. ನೋಡಿ, ಒಂದು 5ರಿಂದ 6 ನಿಮಿಷ ಟೈಮ್ ಕೊಟ್ಟರೆ ಕುದಿಯುತ್ತೆ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ನಾನು ಆಯಿಲು ಕೂಡ ಜಾಸ್ತಿ ಹಾಕಿಲ್ಲ, ಎಣ್ಣೆ ಫೀಲ್ ನಿಮಗೇನು ಕೊಡಲ್ಲ ಇದು. ನೋಡಿ, ಈ ರೀತಿ ಕಾಣಿಸ್ತಾ ಇದೆ. ತುಂಬಾ ಹೆಲ್ದಿಯಾಗಿ ಕೂಡ ಇರುತ್ತೆ ಇದು. ಕುದ್ದಿದೆ ಇದು ಆಲ್ರೆಡಿ. ಓಕೆನಾ, ಈಗ ರೆಡಿ ಟು ಈಟ್. ನೋಡಿ, ನಾನಿವತ್ತು ಚಪಾತಿ ಜೊತೆ ಇದನ್ನು ಸೇವಿಸ್ತಾ ಇದ್ದೀನಿ. ಓಕೆನಾ ಫ್ರೆಂಡ್ಸ್, ಈ ರೀತಿ ಬಂದಿದೆ ನೋಡಿ. ತುಂಬಾ ಅದ್ಭುತವಾಗಿ ಟೇಸ್ಟ್ ಬಂದಿದೆ ಇದು. ಈ ಥರ ಎಲ್ಲ ವಿಭಿನ್ನವಾಗಿ ಮಾಡ್ತಾಯಿದ್ರೆ ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ, ಇಷ್ಟಪಟ್ಟು ತಿಂತಾರೆ. ಓಕೆನಾ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಎಲ್ಲರಿಗೂ.